ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಯಾರ್ದೋ ಮಾತು ಕೇಳಿಸ್ತಾ ಇದೆ ಬ್ಯಾಕ್ಗ್ರೌಂಡ್ನಲ್ಲಿ, ದಯವಿಟ್ಟು ಮ್ಯೂಟ್ ಮಾಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನುಗ್ರಹಾಯೈವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಸುಧೀಃ ಅನುಗ್ರಹಾಯೈವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಶ್ರೀಮದ್ಭಾಗವತದ ಶ್ಲೋಕ. ನಮ್ಮ ಗುರುಗಳ ಸ್ಮರಣೆ ತರಿಸುವಂತಹ ಶ್ಲೋಕ. ನಮ್ಮ ಆತ್ಮೀಯ ಮಿತ್ರರಾದ ಹರೀಶಾಚಾರ್ಯರು ಆಗಲೇ ಹೇಳಿದ ಹಾಗೆ, ಶಾಸ್ತ್ರ ಬೇರೆ ಅಲ್ಲ, ಗುರುಗಳ ಜೀವನದ ರೀತಿ ಬೇರೆ ಅಲ್ಲ. ಶಾಸ್ತ್ರ ನುಡಿ, ಗುರುಗಳ ಜೀವನ ನಡೆ. ನುಡಿ ಇದ್ದಂತೆ ನಡೆದವರು, ನುಡಿದಂತೆ ನಡೆದವರು ನಮ್ಮ ಗುರುಗಳು. ಶ್ರೀಮದ್ ಭಾಗವತ ಇಂಥವರ ಜೀವನವನ್ನು ಕುರಿತು ಹೇಳ್ತದೆ. ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮತ್ ಊರ್ಜಿತಮೇವ. ಹೇ ಅರ್ಜುನ, ತತ್ಕದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವ. ಸಾಧಾರಣ ಸಂಗತಿ ಅಲ್ಲಪ್ಪ ಇದು. ಯುಗಪುರುಷರು ಇಂಥವರು ಹುಟ್ಟ್ಯಾರ, ಕಾರ್ಯ ಮಾಡ್ಯಾರ ಅಂದ್ರೆ ಮಮ ತೇಜೋಂಶ ಸಂಭವಂ, ಭಗವಂತನ ತೇಜಸ್ಸಿನ ಒಂದು ಆವಿಷ್ಕಾರ ಅದು. ಇಲ್ಲದೇ ಇದ್ರೆ ಇಂಥ ಜೀವನ ಕಲ್ಪನೆಗೆ ಸಿಗೋದು ಕಷ್ಟ. ನಾನು ಒಂದು ಸಲ ಹಿಂದಿನ ಶ್ರೀಪಾದಂಗಳವರ ಸ್ಮರಣಾರ್ಥವಾಗಿ ವಿದ್ಯಾಪೀಠದವರು ಏರ್ಪಡಿಸಿರ್ತಕ್ಕಂಥ ಒಂದು ಇಂಥದ್ದೇ ಸಂಸ್ಮರಣ ಸಂದರ್ಭದಲ್ಲಿ ಹೇಳಿದ್ದೆ. ಐನ್ಸ್ಟೀನ್ ಬಗ್ಗೆ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಐನ್ಸ್ಟೀನ್ ಹೇಳಿದ ಒಂದು ಮಾತು, ಮುಂಬರುವ ಜನಾಂಗ ಗಾಂಧೀಜಿಯಂಥ ಒಂದು ವ್ಯಕ್ತಿ ನಿಮ್ಮಂತೆ ಎಲುಬು ತೊಗಲು ಮಾಂಸ ಇಟ್ಟುಕೊಂಡು ಈ ಭೂಮಿ ಮೇಲೆ ಓಡಾಡಿದ್ದಾನೆ ಅಂದ್ರೆ ನಂಬಲಿಕ್ಕಿಲ್ಲ, ಇದನ್ನು ಕಟ್ಟುಕಥೆ ಅಂತಾರೆ. ಅಂಥ ವ್ಯಕ್ತಿತ್ವ ಗಾಂಧೀಜಿಯದ್ದು ಅಂತ ಐನ್ಸ್ಟೀನ್ ಗಾಂಧೀಜಿ ಬಗ್ಗೆ ಒಂದು ಮಾತು ಹೇಳಿದರು. ನನಗೆ ಆ ಮಾತು ನಮ್ಮ ಗುರುಗಳಿಗೆ ಅಕ್ಷರಶಃ ಅನ್ವಯಿಸುವಂಥದ್ದು ಅಂತ ಅನ್ನಿಸ್ತದೆ. ಹೀಗೆ ಒಂದು ಬದುಕನ್ನು ಬದುಕಿದ್ರು ಒಬ್ಬ ವ್ಯಕ್ತಿ ಅಂದ್ರೆ ಕಣ್ಣಾರೆ ಕಂಡವರು ನಂಬುತ್ತಾರೆಯೇ ಹೊರತು ಕೇಳಿದವರು ನಂಬಲಿಕ್ಕಿಲ್ಲ. ಗುರುಗಳ ಮೇಲಿನ ಅಭಿಮಾನದಿಂದ ಏನೋ ಭಾವೋದ್ವೇಗನಾಗಿ ಮಾತಾಡ್ತಿದ್ದಾನೆ, ಇದು ಹೇಗಿಂಥ ಜೀವನ ಸಾಧ್ಯ, ಇದರಲ್ಲಿ ಏನೋ ಅತಿಶಯೋಕ್ತಿ ಇರಬೇಕು ಅಂದುಕೊಳ್ಳಿಕ್ಕೆ ಸಾಕು. ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಯಾಕೆ ಅವರು ಬರ್ತಾರ, ಯಾಕೆ ಅವರು ಸಂಚಾರ ಮಾಡ್ತಾರ, ಯಾಕೆ ಇಂಥಿಂಥ ಲೋಕೋತ್ತರವಾದ ಕಾರ್ಯಗಳನ್ನು ಮಾಡ್ತಾರ ಅಂದ್ರೆ ಅನುಗ್ರಹಾಯೈವ ಚರಂತಿ ನೂನಂ. ಅನುಗ್ರಹಾಯೈವ ಚರಂತಿ. ಭಗವಂತ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬ ಮಹಾನುಭಾವರನ್ನು
ಅವರೊಳಗೆ ತನ್ನ ವಿಶೇಷ ಸನ್ನಿಧಾನ ಇಟ್ಟು ಈ ಭೂಮಿ ಮೇಲೆ ಕಳಿಸ್ತಾನೆ. ಅಂಥ ಮಹಾನುಭಾವರು ಶ್ರೀ ಪೇಜಾವರ ಶ್ರೀಪಾದಂಗಳವರು ನಮ್ಮ ಗುರುಗಳು. ನನ್ನ ಹಿಂದಿನ ವಿದ್ವಾಂಸರು ಬಾಲಕೃಷ್ಣಾಚಾರ್ಯರು, ಹರೀಶಾಚಾರ್ಯರು, ಆಮೇಲೆ ಅವ್ರ ಹೆಸರು ನನಗೆ ಮರ್ತು ಹೋಯ್ತು, ಇನ್ನೊಬ್ಬರು ಮಾತಾಡಿದ್ರು ಈಗ ತಾನೇ ಹಿಂದಿನ ಉಪನ್ಯಾಸಕರು, ಶ್ರೀಧರಾಚಾರ್ಯರು. ಅವರ ಸಂಬಂಧಿ ಜಿ ಪಿ ನಾಗರಾಜ ನನ್ನ ಆತ್ಮೀಯ ಮಿತ್ರ. ಇರಲಿ, ಆ ಶ್ರೀಧರಾಚಾರ್ಯರು ಎಲ್ಲ ಗುರುಗಳ ಬಗ್ಗೆ ಬಹಳ ಸುಂದರವಾಗಿ ಮನಮುಟ್ಟುವಂತೆ ಮಾತಾಡಿದ್ದಾರೆ. ಏನು ಖರೆ ಅವರು ಹೇಳದೇ ಇದ್ದದ್ದು ನನಗೆ ಹೇಳಬೇಕಾಗಿದ್ದು ಉಳಿದಿಲ್ಲ. ಆದರೂ ಆ ಗುರುಗಳ ಸ್ಮರಣೆ ಅನ್ನೋ ಗಂಗಾದೊಳಗೆ ನಾನು ಮೀಯಬೇಕು. ಅವರು ಹೋಗಿ ಗಂಗಾ ಸ್ನಾನ ಮಾಡಿ ಬಂದಾರ ಅಂದ್ರೆ ನಾನು ಮಾಡಬೇಕು, ಆ ಪಾಲಿನ ಪುಣ್ಯ ನನ್ನದೂ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಗುರುಗಳು ಅಂದ ಕೂಡಲೇ ನನಗೆ ನೆನಪಿಗೆ ಬರೋದು ಪ್ರೀತಿ. ಅವರಂತೆ ಪ್ರೀತಿ ತೋರಿಸಿದ ಜೀವ ಇನ್ನೊಂದಿಲ್ಲ. ಅವರ ಮಾತಿನ ಮೂಲಕ ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೇನೆ. ಅವರೇ ಹೇಳಿದ ಮಾತು, ಜೀವನದಲ್ಲಿ ಆಹಾರ, ಬಟ್ಟೆ, ಇರಲಿಕ್ಕೊಂದು ಮನೆ, ಈ ಮೂಲಭೂತ ಅವಶ್ಯಕತೆಗಳು ಮುಗಿದ ಮೇಲೆ ಪ್ರೀತಿಯ ಬಯಕೆ ಪ್ರತಿಯೊಬ್ಬ ಮನುಷ್ಯನಲ್ಲಿರ್ತದೆ. ತಾನು ಪ್ರೀತಿಸಬೇಕು ಮತ್ತು ಪ್ರೀತಿಸಲ್ಪಡಬೇಕು, ಇನ್ನೊಬ್ಬರು ತನ್ನನ್ನು ಪ್ರೀತಿಸಬೇಕು. ಇದು ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು. ಸಂಸಾರಿಕ ಗಂಡ ಆಗಿದ್ದರೆ ಹೆಂಡತಿ ಪ್ರೀತಿಸಬೇಕು, ಹೆಂಡತಿಯಾಗಿದ್ದರೆ ಗಂಡ ಪ್ರೀತಿಸಬೇಕು, ಮಕ್ಕಳಾಗಿದ್ದರೆ ತಾಯಿ ತಂದೆ ನಮ್ಮನ್ನು ಪ್ರೀತಿಸಬೇಕು, ತಾಯಿ ತಂದೆ ಆಗಿದ್ದರೆ ಮಕ್ಕಳು ನಮ್ಮನ್ನು ಪ್ರೀತಿಸಬೇಕು. ಹೀಗೆ ಪ್ರೀತಿ ಅನ್ನೋದು, ಪ್ರೀತಿಯ ಬಯಕೆ ಅನ್ನೋದು ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು. ಈ ಪ್ರೀತಿ ನಮಗೆ ಬಯಸಿದಂತೆ ದೊರೆತರೆ ಬದುಕು ಬಂಗಾರ, ದೊರೆಯದೇ ಇದ್ದರೆ ಜೀವನವೇ ನೀರಸ ಅನಿಸುವಂಥ ವಿಷಮತೆ ಪ್ರಾಪ್ತವಾಗ್ತದೆ. ಆಗ ನಮ್ಮ ಗುರುಗಳು ಹೇಳೋರು, ನೋಡಪ್ಪ, ಪ್ರೀತಿ ಅನ್ನೋದು ಒಂದು ಹರಿಯೋ ನೀರಿನ ಪ್ರವಾಹ ಇದ್ದಾಗೆ. ಅದನ್ನು ತಡೆದು ಆ ನೀರು ಮುಂದೆ ಹೋಗಬಾರ್ದು, ನನಗೆ ಉಳಿಬೇಕು ಅಂತ ಒಂದು ನೆಲದೊಳಗೆ ಗುಂಡಿ ಮಾಡಿ ಆ ನೀರು ನಾನು ಸಂಗ್ರಹ ಮಾಡಿ ಇಟ್ಕೊಂಡೆ ಅಂದರೆ ಕೆಲ ದಿನಗಳಲ್ಲಿ ಆ ನೀರಿನಲ್ಲಿ ಕ್ರಿಮಿ ಉಂಟಾಗ್ತದೆ, ನೀರು ಕೊಳೆಯಲಿಕ್ಕೆ ಆರಂಭಿಸ್ತದೆ. ಪ್ರೀತಿ ಕೂಡ ಹಾಗೆ. ಒಬ್ಬರೇ ಇರ್ತೀವಿ, ನಾನು, ನನ್ನದು, ನನ್ನ ಸುಖ, ನಾನಾ ರಾವ್ ನಾನಾ ಸಾಹೇಬ್ ಆಗಿ ಬದುಕ್ತಿರ್ತೀವಿ ಬ್ರಹ್ಮಚಾರಿ ಇದ್ದಾಗ. ಮದುವೆ ಆಗ್ತದೆ. ನನ್ನ ಸ್ನೇಹಿತ ಹೇಳಿದ ಮಾತು, ನನಗಿಲ್ಲಿ ಅಮೇರಿಕನ್ ಸ್ನೇಹಿತ ಹೇಳಿದ ಮಾತು ಇಲ್ಲಿ ಸ್ಮರಣಾರ್ಹ. ಮದುವೆ ಆದಮೇಲೆ ಏನಪ್ಪ ನಿನ್ನ ಬದುಕಿನಲ್ಲಿ ಬದಲಾವಣೆ ಆಯಿತು ಅಂದರೆ, ಭಯ, ಬಹಳ ಸ್ವಾರ್ಥಿ ಮನುಷ್ಯ ನಾನು, ಮೈ ಸೆಲ್ಫ್ ಸೆಂಟರ್ಡ್ನೆಸ್ ಈಸ್ ಡೈಲ್ಯೂಟೆಡ್ ಲಿಟಲ್ ಬಿಟ್. ಸ್ವಾರ್ಥ ಬರೀ ನಾನು ಅಂತಿದ್ದೆ, ಆ ಪರಿಧಿಯೊಳಗೆ ಇನ್ನೊಂದು ವ್ಯಕ್ತಿ ಸೇರ್ಕೊಳ್ತು, ನನ್ನ ಹೆಂಡ್ತಿ. ನಾನು ಸುಖವಾಗಿರಬೇಕು, ನನ್ನ ಹೆಂಡ್ತಿನೂ ಸುಖವಾಗಿರಬೇಕು. ಮುಂದೆ ಮಕ್ಕಳು ಹುಟ್ಟಿದಾಗ ನಮ್ಮ ಮಕ್ಕಳು ಸುಖವಾಗಿರಬೇಕು. ಪ್ರೀತಿಯ ಪರಿಧಿ ಇನ್ನೂ ಸ್ವಲ್ಪ ವಿಸ್ತಾರಗೊಂಡಿತು. ಆಮೇಲೆ ನಮಗೆ ಅಕ್ಕಪಕ್ಕದವರು ಅಥವಾ ಸ್ನೇಹಿತರು ಯಾರು ನಮಗೆ ಸಹಾಯ ಮಾಡ್ತಿದ್ರೆ, ನಮಗೆ ಯಾರು ಸಹಾಯ ಮಾಡ್ತಾರೆ, ನಮಗೆ ಬೇಕಾದವರು ಯಾರಿದ್ದಾರೆ ಅವರೂ ಸುಖವಾಗಿರಬೇಕು. ಮತ್ತು ವಿಸ್ತೃತ ಆಯಿತು ಪ್ರೀತಿಯ ಪರಿಧಿ. ಇದು ನಮ್ಮ ಸಂಸಾರಿಗಳ ಬಾಳು. ಶ್ರೀಪಾದಂಗಳಂಥವರು ಈ ನೀರಿನ ಪ್ರವಾಹವನ್ನು, ಈ ಪ್ರೀತಿಯ ಪ್ರವಾಹವನ್ನು ಎಷ್ಟು ವಿಸ್ತಾರಗೊಳಿಸಿದರು ಅಂದರೆ, ಇಡೀ ಮಾನವ ಸಮಾಜ ಅದರೊಳಗೆ ಬಂದ್ಬಿಡ್ತು. ಬಿಹಾರಕ್ಕೆ ಹೋಗಿದ್ರು ಅವರು. ಸಂತ್ರಸ್ತರು, ಬಡವರು, ಶೋಷಿತರು, ಅವರು ತುಂಬ ಕಷ್ಟದಲ್ಲಿದ್ದಾರೆ ಅಂತ ಅವರಿಗೆ ಸಹಾಯ ಮಾಡಲಿಕ್ಕೆ ಬಿಹಾರದವರೆಗೆ ಹೋಗಿ ಅವರ ಜೊತೆಗೆ ನಿಂತು ಅವರ ಸಮಸ್ಯೆಗೆ ಪರಿಹಾರ ಕೊಟ್ಟು ಬಂದರು. ಅಲ್ಲೊಬ್ಬ ಪತ್ರಿಕಾಕರ್ತ ಅವ್ರನ್ನ ಕೇಳ್ದ,
ಕರ್ನಾಟಕದಿಂದ ಬಂದಿದ್ದೀರಾ ಬಿಹಾರಕ್ಕೆ, ಇಷ್ಟು ದೂರ, ಇಲ್ಲಿನ ಯಾವುದೋ ಗೊತ್ತಿಲ್ಲದೆ ಇರೋ ಜನಗಳ ಸಹಾಯಕ್ಕೆ ಅಂತ ಕೇಳಿದ. ಆಗ ಸ್ವಾಮಿಗಳು ಕೊಟ್ಟ ಉತ್ತರ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ತೋರಿಸುತ್ತೆ. ಅವರು ಹೇಳಿದರು, ನನ್ನ ಕಾಲಿನ ಕೆಳಗಡೆ ಎಲ್ಲೋ ಒಂದು ಮೂಲೆಯಲ್ಲಿ ಮುಳ್ಳು ಕಚ್ಚಿದರೆ, ಮುಳ್ಳು ಚುಚ್ಚಿದರೆ ಕೈ ಹೋಗುತ್ತೆ, ಮನಸ್ಸು ಹೋಗುತ್ತೆ, ಬುದ್ಧಿ ಹೋಗುತ್ತೆ, ಎಲ್ಲ ಅದರ ಶುಶ್ರೂಷೆಗೆ ತೊಡಗುತ್ತದೆ. ಅದು ಸರಿಯಾಗಬೇಕು. ಇಷ್ಟು ದೊಡ್ಡ ದೇಹದ ಯಾವುದೋ ಕಾಲಿನೊಳಗೆ ಎಲ್ಲೋ ಒಂದು ಕಡೆಗೆ ಏನೋ ಆಗ್ಯದ ಅಂತ ಬಿಡ್ತೀವೇನೋ? ಇಲ್ಲ, ನನ್ನ ದೇಹದ ಭಾಗ ಅದು. ಹಂಗೆ ಬಿಹಾರ ಆಗಲಿ, ಬಂಗಾಲ ಆಗಲಿ, ಉತ್ತರ ಆಗಲಿ, ದಕ್ಷಿಣ ಆಗಲಿ, ಹಿಂದವ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್. ಯಾರಿಗೆ ಮನಸ್ಸಿಗೆ ದುಃಖ ಆದರೂ, ನೋವಾದರೂ, ಸಮಾಜದಲ್ಲಿ ಕೆಡಕಾದರೂ ಅವರ ಮನಸ್ಸು ಮರುಗುತ್ತಾ ಇತ್ತು. ಸಮಾಜಮುಖಿ ಸನ್ಯಾಸಿ ಅಂತ ನಾವು ಬ್ರಾಹ್ಮಣರೋ ಮಾಧ್ವರೋ ಕೊಟ್ಟು ಬಿರುದ ಅಲ್ಲ. ಯಾರು ಅವರನ್ನು ಒಂದು ವಿಷಮ ದೃಷ್ಟಿಯಿಂದ, ಪೂರ್ವಗ್ರಹ ದೃಷ್ಟಿಯಿಂದ ನೋಡುತ್ತಿದ್ರು, ಅವರನ್ನು ಮನಸ್ಸು ತುಂಬಿ ಸನ್ಯಾಸಿ ಆದರೆ ಸಮಾಜಮುಖಿ ಸನ್ಯಾಸಿ ಅಂತ ತುಂಬು ಹೃದಯದಿಂದ ಅವರನ್ನು ಹರಿಸಿದರು. ಒಂದು ಕುಟುಂಬ ಈ ದೇಶದೊಳಗೆ, ನಾನು ಹೇಳೋದಿಲ್ಲ ಹೆಸರು, ಹೆಂಗೆ ಪ್ರೀತಿ ಪರಿಧಿ ವಿಸ್ತರಿಸಿದಾಗ ಆ ಪ್ರೀತಿಯಲ್ಲಿ ಉಂಟಾಗಿರೋ ಸಮಸ್ಯೆಗಳು ಪರಿಹಾರ ಆಗ್ತವೆ ಅನ್ನೋದಕ್ಕೊಂದು ದೃಷ್ಟಾಂತ ಹೇಳ್ತಾ ಇದ್ದೀನಿ. ಗಂಡ ಹೆಂಡತಿ ತುಂಬ ಜಗಳಾಡ್ತಿದ್ರು. ಮನೆಯಲ್ಲಿ ತಾಳಲಿಕ್ಕೆ ಆಗದು, ಇನ್ನೇನು ಒಬ್ರಿಗೊಬ್ಬರು ಡೈವೋರ್ಸೇ ಕೊಟ್ಬಿಡ್ಬೇಕೋ ಏನೋ ಅನ್ನುವಂಥ ಒಂದು ವಿಷಮ ವಾತಾವರಣ ಉಂಟಾಗಿತ್ತು. ಅವರಿಗೆ ನಾನು ನಮ್ಮ ಗುರುಗಳ ಮಾತನ್ನು ನೆನೆಸಿಕೊಂಡು ಒಂದು ಸಲಹೆ ಕೊಟ್ಟೆ. ಏನು ಅಂದ್ರೆ, ಇಬ್ಬರು ನಿಮ್ಮೂರೊಳಗಿರೋ ಒಂದು ದೇವಸ್ಥಾನದೊಳಗೆ ವಾಲಂಟಿಯರ್ ಸರ್ವೀಸ್ ಮಾಡಲಿಕ್ಕೆ ಸೇರಿಕೊಡ್ರಿ, ಸುಮ್ಮನೆ ಮಾಡಿ ನೋಡ್ರಿ, ಅಲ್ಲ ಅದು ಹೆಂಗೆ ಹೆಲ್ಪ್ ಆಗ್ತದೆ, ಮಾಡಿ ನೋಡ್ರಿ, ಆಮೇಲೆ ಹೇಳ್ರಿ. ಮುಂದೊಮ್ಮೆ ಅವರನ್ನು ಭೇಟಿ ಮಾಡಿದಾಗ ಹೇಳಿದರು, ನಮ್ಮ ಸಂಸಾರ ಉಳಿಸಿದ್ರಿ ನೀವು. ಯಾಕಂದ್ರೆ ಇಬ್ಬರು ಅಲ್ಲಿ ವೀಕೆಂಡ್ನಾಗ ಹೋಗಿ ಸೇವಾ ಮಾಡ್ತಾ ಮಾಡ್ತಾ ಮನಸ್ಸಿನ ಕಲ್ಮಶ ತೊಳೆದು ಹೋಯ್ತು. ಇಬ್ಬರು ಒಬ್ರಿಗೊಬ್ರು ನಾನೇನು ಮಾಡಿದೆ, ನನಗೆ ಹೆಂಗೆ ಅದನ್ನು ಮಾಡೋದ್ರಿಂದ ಮನಸ್ಸಿಗೆ ತೃಪ್ತಿ ಸಿಕ್ತು, ಸಂತೋಷ ಆಯ್ತು, ಇದನ್ನು ಮಾತಾಡ್ಕೋತ ನಮ್ಮ ವೈಯಕ್ತಿಕ ಜೀವನದೊಳಗೆ ಇರೋ ಕಾಲುಷ್ಯ ನಮ್ಗೆ ತಿಳಿಲಾರ್ದಂಗೆ ಕರಗಿ ನಮ್ಮ ಸಂಸಾರ ಮತ್ತು ಸೌಹಾರ್ದ, ಸ್ನೇಹ, ಪ್ರೇಮ ತುಂಬಿಕೊಂಡದ. ಎಂಥ ಅಮೂಲ್ಯ ಸಲಹೆ ಕೊಟ್ರಿ. ಇದು ನನ್ನ ಸಲಹೆ ಅಲ್ಲ, ಇದು ನಮ್ಮ ಗುರುಗಳ ಸಲಹೆ. ಪ್ರೀತಿ ಅನ್ನೋದು ಹರಿಯೋ ನೀರಿದ್ದಂಗೆ, ಅದನ್ನು ಎಷ್ಟೆಷ್ಟು ವಿಸ್ತಾರಗೊಳಿಸ್ತೀರಿ ಅಷ್ಟಷ್ಟು ಸ್ವಚ್ಛವಾಗಿ ನೀರು ಹರಿತದೆ. ಎಷ್ಟೆಷ್ಟು ಸಂಕುಚಿತಗೊಳಿಸ್ತೀರಿ ಅಷ್ಟಷ್ಟು ನಿಂತ ನೀರೊಳಗೆ ಕಲ್ಮಶ ಹೆಚ್ಚಾಗ್ತದೆ, ಹೊಲಸು, ಹುಳಗಳು, ಸಮಸ್ಯೆಗಳು ಉಂಟಾಗ್ತವೆ. ಆದ್ದರಿಂದ ಪ್ರೀತಿಸೋದನ್ನು ಕಲೀರಿ. ಒಬ್ಬ ಸನ್ಯಾಸಿ ಕೊಟ್ಟ ಸಂದೇಶ ಪ್ರೀತಿಯ ಸಂದೇಶ. ಎಂಥ ಪ್ರೀತಿಯ ಸಂದೇಶ ಅದು? ನಿಮ್ಮ ಹೆಂಡತಿ, ಮಕ್ಕಳು, ಗಂಡ, ತಂದೆ, ತಾಯಿ, ಸ್ನೇಹಿತರು ಇವರನ್ನೆಲ್ಲ ಪ್ರೀತಿ ಮಾಡ್ರಿ. ಇದ್ರ ಜೊತೆಗೆ ವಿಶಾಲವಾದ ಸಮಾಜ, ದೀನದಲಿತರು, ಬಡವರು, ನಿಮಗಾದಷ್ಟು, ಒಬ್ಬ ಸ್ವಾಮಿಗಳಿಗಾಗುವಷ್ಟು ನಮಗಾಗಲಿಕ್ಕಿಲ್ಲ, ಆದರೆ ಯಾವುದೋ ಅಗೋಚರ ಶಕ್ತಿ ನಮ್ಮ ಸಮಸ್ಯೆಗೆ ಸಹಾಯ ಮಾಡ್ತದೆ. ಯಾವಾಗ ನಾವು ಅನ್ನೋನ್, ಯಾವ ಪರಿಚಯವೇ ಇಲ್ಲದ ದೀನರ, ದಲಿತರ ಸೇವೆಗೆ ಯಾವ ಕೀರ್ತಿಯ ಪ್ರತಿಫಲದ ಅಪೇಕ್ಷೆಯೂ ಇಲ್ಲದೆ ಅವರ ಅಂತರ್ಯಾಮಿ ಭಗವಂತ ಭಾವದಿಂದ ನಾವು ಕೆಲಸ ಮಾಡ್ತೀವಿ, ಆ ಸ್ವಾಮಿ ನಮ್ಮ ಸಮಸ್ಯೆ ಪರಿಹಾರ ಮಾಡ್ತಾನೆ. ಇದು ಪ್ರೀತಿಯ ಸಂದೇಶ, ಶ್ರೀಪಾದಂಗಳವರು ಕೊಟ್ಟಿರ್ತಕ್ಕಂಥ ಮೊದಲ ಸಂದೇಶ. ಅವ್ರ ಬಗ್ಗೆ ಒಬ್ಬರು ಬರಿತಾ ಒಂದು ಮೌಲಿಕ ಮಾತನ್ನು ಹೇಳಿದರು. ತಾಯಿಯ ಗರ್ಭದಿಂದ ನಾವು ಹೊರಗೆ ಬಂದಾಗ ಉಸಿರು ಮಾತ್ರ ಇರ್ತದೆ, ಹೆಸರು ಇರೋದಿಲ್ಲ. ಈ ಶರೀರದಿಂದ ನಾವು ನಿರ್ಗಮಿಸುವಾಗ ಉಸಿರು ಹೊರಟು ಹೋಗ್ತದೆ. ಉಸಿರು ಬಂದಂದಿನಿಂದ ಉಸಿರು ಹೋಗೋ ತನಕ ಮಾತ್ರ ನಮ್ಮ ಹೆಸರು. ಆಮೇಲೂ ನಮ್ಮ ಹೆಸರು ಉಳಿಯೋದು
ನಾವು ಮಾಡಿದ ಸತ್ಕಾರ್ಯಗಳಿಂದ. ಮಾಡಿದ್ದರೆ ನಮ್ಮ ಹೆಸರು, ನಮ್ಮ ಬಾಲಕೃಷ್ಣಾಚಾರ್ಯರು ಹೇಳಿದ್ರಲ್ಲ ಕಥೆ, ಹಾಗೆ ಹೆಸರು ಈ ಲೋಕದಲ್ಲಿ ಇರೋ ತನಕ ಪರಲೋಕದಲ್ಲಿ ನಮಗೆ ವಾಸ ಗಟ್ಟಿ. ಸ್ವರ್ಗಾದಿ ಲೋಕಗಳಲ್ಲಿ ಸುಖಾದಿ ಭೋಗಗಳು ನಮಗೆ ಎಲ್ಲಿ ತನಕ ಉಪಲಭ್ಯ ಅಂದ್ರೆ, ಎಲ್ಲಿ ತನಕ ಈ ಲೋಕದೊಳಗೆ ಈ ಮನುಷ್ಯ ಮಾಡಿದ ಸತ್ಕಾರ್ಯಗಳನ್ನು ಜನರು ಸ್ಮರಿಸ್ತಾ ಇರ್ತಾರೆ, ಅಲ್ಲಿ ತನಕ ಸ್ವರ್ಗಾದಿ ಲೋಕಗಳಲ್ಲಿ ನಮ್ಮ ಸೀಟ್ ರಿಸರ್ವ್ಡ್. ಒಂದು ಕಥಾನಕದ ಮೂಲಕ ಬಾಲಕೃಷ್ಣಾಚಾರ್ಯರು ಅದನ್ನು ತುಂಬ ಸುಂದರವಾಗಿ ನಿರ್ದೇಶಿಸಿದರು. ವಿಶ್ವಪ್ರಸನ್ನ ತೀರ್ಥರು ನಮ್ಮ ಗುರುಗಳು. ಈಗ ಹರೀಶಾಚಾರ್ಯರು ಹೇಳಿದ ಹಾಗೆ ಬಹಳ ಸಮರ್ಥವಾಗಿ ನಮ್ಮ ಶ್ರೀಪಾದಂಗಳವರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಅವರ ಆದರ್ಶಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಒಂದು ಯೂಟ್ಯೂಬ್ನಲ್ಲಿ ಅವರು ವಾಕ್ಯಾರ್ಥ ಗೋಷ್ಠಿಯಲ್ಲಿ ಭಾಗವಹಿಸಿದ್ದನ್ನು ನೋಡಿದೆ. ರಾಯರಮಠ ಸ್ವಾಮಿಗಳು, ವಿದ್ಯಾಪೀಠದ ವಿದ್ವಾಂಸರು ಎಲ್ಲ ಕುಳಿತಿದ್ದಾರೆ. ನನಗೆ ನೋಡ್ತಾ ನೋಡ್ತಾ ನಮ್ಮ ಗುರುಗಳ ಸ್ಮರಣೆ ಬಂತು. ಪಾಠ ಪ್ರವಚನ, ವಾಕ್ಯಾರ್ಥಗೋಷ್ಠಿ, ವಿದ್ಯಾಪೀಠದಂಥ ಸಂಸ್ಥೆಯನ್ನು ನಡೆಸೋದು, ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇರತಕ್ಕಂಥ ದೊಡ್ಡ ಘಟನೆ ರಾಮ ಮಂದಿರ ನಿರ್ಮಾಣ, ಅಂಥಲ್ಲಿ ಮಾರ್ಗದರ್ಶಕ ಟ್ರಸ್ಟಿಯಾಗಿ ಕಾರ್ಯವನ್ನು ನಿರ್ವಹಿಸೋದು, ಎಲ್ಲ ಮುಖಗಳಿಂದ ಏನು ನಮ್ಮ ಗುರುಗಳು ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದರು, ಅದೇ ರೀತಿ ವಿಶ್ವಪ್ರಸನ್ನ ತೀರ್ಥರು ಕೂಡ ಆ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರು ಹೇಳಿದ ಮಾತು, ನಡೆ ನುಡಿಗಳಲ್ಲಿ ಅಂತರ ಇರಲಿಲ್ಲ ಅನ್ನೋ ಮಾತು ಬಹಳ ದೊಡ್ಡ ಮಾತು. ನಮ್ಮ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಬಗ್ಗೆ, ಗುರುಗಳ ಬಗ್ಗೆ ವಿಶ್ವಪ್ರಸನ್ನ ತೀರ್ಥರು ಹೇಳಿದ ಮಾತು, ನಡೆ ನುಡಿಗಳಲ್ಲಿ ಅಂತರ ಇರಲಿಲ್ಲ. ನೋಡ್ರಿ, ಸ್ವಾಮಿಗಳ ಅತ್ಯಂತ ನಿಕಟವರ್ತಿ. ನಾವು ವಿದ್ಯಾರ್ಥಿಗಳು ಕೆಲವು ಕಾಲ ಬಂದು ಹೋದ್ವಿ. ಎಲ್ಲ ನೀವು ಭಕ್ತರು, ಅಭಿಮಾನಿಗಳು ಯಾವಾಗಲೂ ಸ್ವಾಮಿಗಳ ದರ್ಶನ ಮಾಡ್ತೀರಿ, ಕೆಲವು ಕಾಲ ಅವ್ರ ಜೊತೆಗೆ ಇರ್ತೀರಿ. ಅವ್ರ ಜೊತೆಗೆ ಹಗಲು ರಾತ್ರಿ ವರ್ಷಾನುಗಟ್ಲೆ ಇದ್ದ ಒಬ್ಬ ವ್ಯಕ್ತಿ ಅಂದ್ರೆ ಶ್ರೀ ವಿಶ್ವಪ್ರಸನ್ನ ತೀರ್ಥರು. ಆ ವ್ಯಕ್ತಿಗೆ ಅವರ ನಡೆನುಡಿಗಳಲ್ಲಿ ಅಂತರ ಕಂಡಿಲ್ಲ ಅಂದ್ರೆ ಆ ಒಂದು ಮಾತು ಸಾಕು ಅವರ ವ್ಯಕ್ತಿತ್ವ ಅಳಿಲಿಕ್ಕೆ. ನಾನು ಆಗಾಗ ಹೇಳ್ತಿರ್ತೀನಿ, ಮಂದಿ ನಮ್ಮನ್ನು ಹೊಗಳಿದ್ರೆ ಉಪಯೋಗ ಇಲ್ಲ. ನಮ್ಮ ಜೊತೆಗಿರ್ತಾರಲ್ಲ ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ಅವ್ರಿಗೆ ನಮ್ಗೆ ನಿಜವಾದ ಒಳಗಿನ ಮುಖದ ಪರಿಚಯ ಇರ್ತದೆ. ಅವರು ಏನಾದರೂ ನಮ್ಮ ಎದುರಿಗಲ್ಲ, ನಮ್ಮ ಹಿಂದೂ ಮೆಚ್ಚುಗೆ ಮಾತು ಆಡಿದ್ರೆ ಅದು ನಮ್ಮ ನಿಜವಾದ ಗುಣ. ಅದು ಹಂಗೆ ಶ್ರೀಪಾದಂಗಳವರ ಜೊತೆಗೆ ಯಾವಾಗಲೂ ಇದ್ದುಕೊಂಡು ಅವರ ವ್ಯಕ್ತಿತ್ವವನ್ನು ಅತ್ಯಂತ ಸಮೀಪದಿಂದ ಅವಲೋಕಿಸಿದ ವ್ಯಕ್ತಿ ಶ್ರೀ ವಿಶ್ವಪ್ರಸನ್ನ ತೀರ್ಥರು. ಆಡಿದ ಮಾತು, ನಡೆ ನುಡಿಗಳಲ್ಲಿ ಅಂತರ ಇರಲಿಲ್ಲ. ಇದು ಒಂದು ಮಾತು ಸಾಕು ಅವರ ವ್ಯಕ್ತಿತ್ವಕ್ಕೆ. ಇನ್ನೊಂದೆರಡು ಸಣ್ಣ ವಿಷಯಗಳನ್ನು ಹೇಳಿ ನನ್ನ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಒಂದು ಸಲ ಶ್ರೀಪಾದಂಗಳವರು ಪೇಪರ್ ಓದ್ತಿದ್ರು. ದಿನ ಮುಂಜಾನೆ ಅವರು ಕನ್ನಡ ಪೇಪರು, ಇಂಗ್ಲೀಷ್ ಪೇಪರು, ಹಿಂದಿ ಪೇಪರು ಎಲ್ಲ ತರಿಸಿ ಓದ್ತಿದ್ರು. ಅಲ್ಲೂ ಕಲಿಬೇಕಾದ ಒಂದು ಸಂಗತಿ ಅದ. ಅನೇಕ ವಿದ್ವಾಂಸರು ನಮ್ಮಲ್ಲಿ ನ್ಯೂಸ್ ಪೇಪರ್ ಓದುವುದಿಲ್ಲ. ಗಂಧತ್ವ ಅವಚ್ಛಿನ್ನ, ಘಟತ್ವ ಅವಚ್ಛಿನ್ನ ಅಂತ ಅವಚ್ಛಿನ್ನ ಅವಚ್ಛೇದಕದೊಳಗೆ ತಲೆ ಹಾಕೋತ ಕೂತ್ಕೋತಾರೆ ಹೊರತು ಏನು ನಡೆದ ಜಗತ್ತಿನೊಳಗೆ ಪ್ರಾಪಂಚಿಕ ವಿಷಯದ ಪರಿಜ್ಞಾನ ಅವರಿಗೆ ಇಲ್ಲ. ಅಂತ ಆದ ಕೂಡಲೇ ದೇ ಲೂಸ್ ರೆಲೆವೆನ್ಸ್ ಇನ್ ದ ಮಾಡರ್ನ್ ಸೊಸೈಟಿ, ದೇ ಬಿಕಮ್ ಇರ್ರೆಲೆವೆಂಟ್. ಶ್ರೀಪಾದಂಗಳವರು ನಿತ್ಯ 2-3 ಭಾಷೆಗಳಲ್ಲಿ ನ್ಯೂಸ್ ಪೇಪರ್ ಓದ್ತಿದ್ರು. ಒಂದು ದಿವಸ ಒಂದು ಸಣ್ಣ ಕೋಲಿ ಒಳಗೆ ಅವರು ಪೇಪರ್ ಓದಿ ಕೂತ್ಕೋತಾರೆ, ನಾನು ಅವ್ರು ಎದುರು ಕೂತೀನಿ. ಪೇಪರ್ನೊಳಗೆ ಫ್ರಂಟ್ ಪೇಜ್ನೊಳಗೆ ಅವ್ರದ್ದು ಫೋಟೋ, ಅವ್ರ ಬಗ್ಗೆ ಶ್ಲಾಘನೆ. ಪೇಪರ್ ಓದೋದು ಮುಗಿತ, ಅವರು ಓದೋದನ್ನು ಮುಗಿಸೋದು ಕಾಯ್ತಾ ಕೂತೀನಿ ನಾನು. ಏನು ಗೋಪಿ ಏನು ಅಂದರು. ಏನಿಲ್ಲ ಸ್ವಾಮಿ, ಒಂದು ಪ್ರಶ್ನೆ ಅಂದೆ. ಏನು ಅಂದರು. ಪೇಪರ್ನೊಳಗೆ ಫ್ರಂಟ್ ಪೇಜ್ನೊಳಗೆ ನಿಮ್ಮ ಫೋಟೋ ಹಾಕ್ಯಾರ, ನಾ ಪೇಪರ್ ಓದಿನಿ, ನಿಮ್ಮನ್ನು ಭಾಳ ಹೊಗಳ್ಯಾರ, ನಿಮಗೇನು ಅನ್ನಿಸ್ತದೆ ನೋಡಿದಾಗ? ಎಂಥ ಭಂಡ ಶಿಷ್ಯ ನೋಡ್ರಿ ನಾನು. ಯಾರೂ ಅನುಮಾನಿಸಬೇಕು ಇಂಥ ಪ್ರಶ್ನೆ ಕೇಳಲಿಕ್ಕೆ. ಹುಚ್ಚು ಹರಿಯದ ವಯಸ್ಸು. ಕೇಳಿದೆ ಅವರಿಗೆ. ಅವ್ರು ಹೇಳಿದರು,
ಹೊಗಳಿದ್ದು ಸಕಾರಣವಾಗಿದ್ದರೆ, ನಿಜವಾದ ಕೆಲಸಕ್ಕೆ ಯಾರಾದರೂ ಸರಿಯಾಗಿ ಗುರುತಿಸಿ ಹೊಗಳಿದರೆ ಸಂತೋಷ ಆಗ್ತದೆ. ಇಲ್ಲೇ ಸುಮ್ಮನೆ ಹೊಗಳಿದರೆ ಬೇಸರ ಆಗ್ತದೆ ಅಂತ. ಅಲ್ಲಿಗೂ ಬಿಡಲಿಲ್ಲ ನಾನು. ನಿಜವಾಗಿ ನೀವು ಮಾಡಿದ ಕಾರ್ಯಕ್ಕೆ ನಿಮ್ಮನ್ನು ಹೊಗಳಿದರೆ ಅದು ನಿಮಗೆ ಸಂತೋಷ ಆಗ್ತದೆ. ಹೌದು, ಧಾರ್ಮಿಕ ವ್ಯಕ್ತಿಗೆ ಇನ್ನೊಬ್ಬರು ಹೊಗಳಿದಾಗ ಸಂತೋಷ ಆಗಬಾರ್ದಲ್ವಾ? ಆಗ ಅವರು ಹೇಳಿದ ಮಾತು ಚಿರಸ್ಮರಣೀಯ. ಸತ್ಕೀರ್ತಿ ಅಪೇಕ್ಷೆ ಇರಬೇಕಾದಂಥದ್ದು. ನಾನು ಒಳ್ಳೆಯ ಕೆಲಸಗಳನ್ನು ಮಾಡ್ತೇನೆ, ಜನ ನನ್ನನ್ನು ಪರೋಪಕಾರಿ, 4 ಜನರಿಗೆ ಉಪಕಾರ ಮಾಡುವಂಥವ ಅಂತ ಗುರುತಿಸಲಿ ಅನ್ನೋ ಅಪೇಕ್ಷೆಯಿಂದಾದರೂ ಸತ್ಕಾರ್ಯಗಳನ್ನು ಮಾಡಬೇಕು. ಸತ್ಕೀರ್ತಿ ಅಪೇಕ್ಷೆ ಮನುಷ್ಯನಿಗಿರಬೇಕು. ಯಾವುದೇ ಆಸೆ ಇಲ್ಲದೆ ಮನುಷ್ಯ ಬದುಕಬೇಕು ಅನ್ನೋದು ಅದು ಇಂಪ್ರ್ಯಾಕ್ಟಿಕಲ್. ಆಶಾ ದುಃಖಸ್ಯ ಕಾರಣಂ ಅಂತ ಬುದ್ಧಿಸಮ್ನಲ್ಲಿ ಹೇಳ್ತಾರೆ. ಯಾವ ಆಸೆಯೂ ಇಟ್ಕೊಳ್ಳದೆ ಮನುಷ್ಯ ಬದುಕಲಾರ. ಎಲ್ಲ ತೊರೆದು ಹಿಮಾಲಯದ ಗುಹೆಯಲ್ಲಿ ತಪಸ್ಸು ಮಾಡ್ತಾ ಕುಳಿತವನಿಗೂ ಒಂದು ಆಸೆ ಇರ್ತದೆ, ಮೋಕ್ಷ ಸಿಗಬೇಕು, ತಪಸ್ಸಿನಿಂದ ಭಗವಂತ ಪ್ರಸನ್ನನಾಗಬೇಕು. ಎಲ್ಲ ಆಸೆಗಳನ್ನು ಬಿಟ್ಟು ಮನುಷ್ಯ ಇರಬೇಕು ಅಂತ ಹೇಳೋದು ಒಂದು ಇಂಪ್ರ್ಯಾಕ್ಟಿಕಲ್ ಗೋಲ್ ಅದು. ಆದ್ದರಿಂದ ಜೀವನಕ್ಕೆ ಸತ್ಕೀರ್ತಿಯ ಅಪೇಕ್ಷೆ ಇರಬೇಕು. ಚೆನ್ನಾಗಿ ಅಧ್ಯಯನ ಮಾಡಿ ನನ್ನನ್ನು ಬುದ್ಧಿವಂತ ಅಂತ ಜನಗಳು ಗುರುತಿಸಬೇಕು ಅನ್ನೋ ಆಸೆಯಿಂದ ಒಬ್ಬ ವಿದ್ಯಾರ್ಥಿ ಅಧ್ಯಯನ ಮಾಡಿದರೆ ಅದರಲ್ಲಿ ಏನು ತಪ್ಪಿಲ್ಲ. ಆ ಆಸೆಯಲ್ಲೂ ತಪ್ಪಿಲ್ಲ, ಆ ಪ್ರಯತ್ನದಲ್ಲೂ ತಪ್ಪಿಲ್ಲ. ಹಾಗೆ ಸಮಾಜ ಸೇವೆ ಮಾಡಬೇಕು. ಸಮಾಜದಲ್ಲಿ 4 ಜನ ನಾವು ಮಾಡಿದ ಸೇವೆಯನ್ನು ಗುರುತಿಸಿ ಮಾಡಿದಾರಪ್ಪ ಅಂದಾಗ ಸಂತೋಷ ಆಗಬೇಕು. ಆ ಅಪೇಕ್ಷೆಯಲ್ಲಿ ಯಾವ ತಪ್ಪು ಇಲ್ಲ. ಯಾತಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಅನೇಕ ಜನ ಏನೋ ಮಾಡ್ತೀವಿ, ಯಾರೋ ಏನೋ ಅಂತಾರೆ, ಹಿಂಸರ್ಕೊಂಡ್ಬಿಡ್ತೀವಿ. ಅಲ್ಲ, ಜನರ ತೆಗಳಿಕೆ ಹೊಗಳಿಕೆಗೆ ಕೆಲಸ ಮಾಡೋದು ಅಲ್ವೇ ಅಲ್ಲ. ಒಂದು ವೇಳೆ ಇಲ್ಲ ಆ ಎತ್ತರಕ್ಕೆ ನಮಗೆ ಇರಲಿಕ್ಕೆ ಆಗೋದಿಲ್ಲ ಅಂದರೆ, ಜನರು ನಮ್ಮನ್ನು ಹೊಗಳ್ಳಿ ಅಂತ ನಾವು ಸತ್ಕಾರ್ಯ ಮಾಡಲಿಕ್ಕೆ ಹೊರಟ್ರೂ ತಪ್ಪಲ್ಲ. ಸತ್ಕೀರ್ತಿ ಅಪೇಕ್ಷೆ ಮನುಷ್ಯನಿಗೆ ತಪ್ಪಲ್ಲ ಅಂತಕ್ಕಂಥ ಒಂದು ಪಾಠ. ಆಮೇಲೆ ವಿಶ್ವ ಹಿಂದೂ ಪರಿಷತ್ತಿಗೆ ಮಾರ್ಗದರ್ಶಕರಾಗಿ ಅವರು ಒಂದು ಸಂದೇಶ ಕೊಟ್ಟಿದ್ದರು. ವಿಶ್ವ ಹಿಂದೂ ಪರಿಷತ್ನ ಸದಸ್ಯರು ಇವತ್ತಿಗೂ ಅದನ್ನು ನೆನೆಸ್ತಾರೆ. ಹಿಂದವ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್. ನಮ್ಮ ಸಮಾಜ, ಮಡಿ ಸಮಾಜ ಹೇಗಿದೆ ಅಂದರೆ, ಅಥವಾ ಹೇಗಿತ್ತು ಅಂದರೆ, ನಮ್ಮ ಸಮಾಜದಿಂದ ಹೊರಗೆ ಹೋಗೋದು ಸುಲಭ, ಒಳಗೆ ಬರೋದು ಕಷ್ಟ. ಒಂದು 100 ಕುಟುಂಬಗಳು ಬಳಸ್ತಾ ಇರೋ ಒಂದು ಊರು ಹೊರಗಿನ ಬಾವಿಗೆ ಒಂದು ಬೀಫ್ ತುಂಡೋ ಬ್ರೆಡ್ಡೋ ಏನೋ ಹಾಕಿ ಆ ಬಾವಿಯಲ್ಲಿ ನೀರು ಕುಡಿದವರು ಎಲ್ಲರೂ ಕೂಡ ಧರ್ಮ ಬಾಹಿರರಾದರು. ಯಾಕಂದ್ರೆ ಈ ಮಾಂಸದ ತುಂಡೋ ಅಥವಾ ಬ್ರೆಡ್ಡೋ ಹಾಕಿದ ಬಾವಿಯಲ್ಲಿನ ನೀರು ಕುಡಿದಿದ್ದಾರೆ ಅಂದರೆ ನಮ್ಮ ಜನಗಳೇ ಅವರನ್ನು ಹೊರಗಿಟ್ಟು ಬಿಡ್ತಿದ್ರು. ಆಮೇಲೆ ಒಳಗೆ ಬರೋದು ಹೆಂಗೆ? ಮಾರ್ಗವೇ ಇಲ್ಲ. ಈ ಸಮಸ್ಯೆಯನ್ನು ಪೇಜಾವರ ಶ್ರೀಪಾದಂಗಳವರ ಗಮನಕ್ಕೆ ತಂದಾಗ ಅವರು ಹೇಳಿದರು, ನ ಹಿಂದೂ ಪತಿತೋ ಭವೇತ್ ಹಿಂದವ ಸೋದರ ಸರ್ವೇ. ಒಬ್ಬ ಹಿಂದೂ ಪತಿತನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ದ್ವಾರ ಮುಕ್ತ. ಇಟ್ ಇಸ್ ಆಲ್ವೇಸ್ ಓಪನ್ ಫಾರ್ ಹಿಮ್. ಹಿ ಕ್ಯಾನ್ ರೀಎಂಟರ್ ಎನಿ ಟೈಮ್ ಹಿ ವಿಶಸ್ ಅಂತ ಹೇಳಿ ಹಿಂದೂ ಸಮಾಜದ ಸಂಘಟನೆಗೆ, ಒಗ್ಗಟ್ಟಿಗಾಗಿ ಹಗಲಿರುಳು ಶ್ರಮಿಸಿದ ಮಹಾನುಭಾವರು. ನಮ್ಮ ಹರೀಶಾಚಾರ್ಯರು ಹೇಳಿದ ಹಾಗೆ ವಿದ್ಯಾಪೀಠದಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸನ್ಯಾಸಿಯ ಕರ್ತವ್ಯವನ್ನು ನಿರ್ವಹಿಸುವುದರ ಜೊತೆಗೆ ಇಂದಿರಾ ಗಾಂಧಿ ಸಮಯಕ್ಕೆ ಅವಳು 20 ಪಾಯಿಂಟ್ಸ್ ಪ್ರೋಗ್ರಾಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದಾಗ ನಮ್ಮ ಸ್ವಾಮಿಗಳು ಹೇಳ್ತಿದ್ರು, ನಮ್ಮದು 2 ಪಾಯಿಂಟ್ ಪ್ರೋಗ್ರಾಮ್. ಏನು 2 ಪಾಯಿಂಟ್ ಪ್ರೋಗ್ರಾಮ್? ಒಬ್ಬ ಸನ್ಯಾಸಿಯಾದವನು ಪಾಠ ಪ್ರವಚನ ಮಾಡಬೇಕು. ಎರಡನೇದ್ದು ಸುತ್ತಮುತ್ತಲಿನ ಸಮಾಜದ ಸೇವೆಯನ್ನು ಮಾಡಬೇಕು. ಅವರದ್ದೇ ಮಾತು, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ಮಿತೇ. ಹೇಗೆ ನಾವು ಟ್ಯಾಕ್ಸ್ ಕೊಡ್ತೀವಿ, ಹಾಗೆ ಭಗವಂತನ ರಾಜ್ಯದ ಪ್ರಜೆಗಳಾದ ನಾವು ಈ ಭಗವಂತನ ಮಕ್ಕಳಲ್ಲಿ ದೀನರು, ದಲಿತರು, ದುಃಖಿತರು ಅವರ ಸೇವೆಯನ್ನು ಮಾಡಿ ಭಗವಂತನಿಗೆ ಕಂದಾಯ ಸಲ್ಲಿಸಬೇಕು. ಅದಕ್ಕೇನೆ ಸ್ವಾಮಿಗಳ ಮಾತು ಅಂದ್ರೆ ಅದು ಶಾಸ್ತ್ರದ ಮಾತು. ಸ್ವಾಮಿಗಳ ಜೀವನ ಅಂದ್ರೆ
ಅದು ಶಾಸ್ತ್ರದಲ್ಲಿ ನುಡಿದಂತೆ ನಡೆದ ಜೀವನ. ಅಂಥ ಮಹಾಮಹಿಮರ ಆ ದಿವ್ಯ ಚೇತನದ ಪಾದಾರವಿಂದಗಳಲ್ಲಿ ಅವರ ಸನ್ನಿಧಿಗೆ ನನ್ನ ಕೆಲ ತೊದಲ್ ನುಡಿಗಳನ್ನು ಸಮರ್ಪಿಸ್ತಾ, ಅವರ ಬೃಂದಾವನ ವಾದಿರಾಜರ ರಾಘವೇಂದ್ರ ಶ್ರೀಪಾದಂಗಳವರ ಬೃಂದಾವನದಂತೆ ಭಕ್ತರ ಶೋಕವನ್ನು ಪರಿಹರಿಸಿ ಅವರಿಗೆ ಮಾರ್ಗದರ್ಶಕವಾಗಿ ಮುಂದುವರಿಯಬಲ್ಲದು ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಂಥ ಶ್ರೀಪಾದಂಗಳವರು ನಮ್ಮನ್ನು ಎಲ್ಲರನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಈ ಒಂದು ಅವಕಾಶವನ್ನು ದೊರಕಿಸಿಕೊಟ್ಟಿರ್ತಕ್ಕಂಥ ಬಾಲಕೃಷ್ಣ ಭಟ್ಟರು, ಅವರ ಜೊತೆಗೆ ಕಾರ್ಯವನ್ನು ಮಾಡಿ ಇದನ್ನು ಸಾಧ್ಯವಾಗಿಸಿದ ಜಯಾಚಾರ್ಯರು ಮತ್ತು ಅನೇಕರು ಅಲ್ಲಿರ್ತಕ್ಕಂಥವರು ಎಲ್ಲ ಈ ಕಾರ್ಯಕ್ಕಾಗಿ ದುಡಿದ ಶ್ರೀಪಾದಂಗಳವರ ಅಭಿಮಾನಿ ವೃಂದಕ್ಕೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಭಗವಂತ ಶ್ರೀಕೃಷ್ಣ.